ಸಂಪೂರ್ಣ ಸಾವಯವ ಗೋಕೃಪಾಮೃತ ಬಳಸಿ ಮಾಡ್ತಾ ಇರುವ ಕೃಷಿ. ಇದು ಬದನೆ ಇದೆ. ಯಾವುದೇ ರೋಗದ ಬಾಧೆ ಇಲ್ಲಿವರೆಗೆ ಇಲ್ಲ. ವಾರದಲ್ಲಿ 2 ಗೋಕೃಪಾಮೃತ ಸ್ಪ್ರೇ ಮಾಡುತ್ತೇನೆ. ಮನೆಗೆ ಬೇಕಾಗಿರುವ ಎಲ್ಲ ತರಹದ ತರಕಾರಿಗಳು ನಮ್ಮಲ್ಲಿ ಬೆಳೆದಿರುವೆ. ಬದನೆ ಮತ್ತು ಶೇಂಗಾ ಇದೆ ಒಳಗೆ, ಹಾಗೆ ಸ್ವಲ್ಪ ಮೆಣಸು ಇದೆ. ಆಮೇಲೆ ಇದು ಕ್ಯಾಬೇಜು ತುಂಬ ಚೆನ್ನಾಗಿದೆ. ಹಾಗೆ ಇದು ಫ್ಲವರ್ ಇದೆ. ಇದೊಂದು ಮಾವಿನ ಮರ ಇದೆ. ಮೊದಲನೇ ಸಾರಿ ಈಗ ಕಾಯಿ ಬಿಡ್ತಾ ಇದೆ. ಇಲ್ಲಿ ಮೆಣಸಿನ ಗಿಡ ಇದೆ. ಹಾಗೆ ಇಲ್ಲಿ ಕಲ್ಲಂಗಡಿನೂ ಕೂಡ ಒಂದು 10 ಸಸಿ ಇದ್ದಾವೆ. ಅವು ಈಗ ಹೂ ಬಿಡೋ ಹಂತದಲ್ಲಿದ್ದಾವೆ. ಆಮೇಲೆ ಇದು ಹೀರೆ ಇದೆ ಮತ್ತು ಸೊಪ್ಪುಗಳಲ್ಲಿ ರಾಜಗಿರಿ ಇದೆ. ಆಮೇಲೆ ಇಲ್ಲಿ ಸೌತೆ ಇದೆ ಮತ್ತು ಟೊಮೆಟೊ ಇದೆ. 100 ಸಸಿ ಟೊಮೆಟೊ ಇದೆ. ಸಾಸ್ವೆ ಕೂಡ ಇದೆ. ಈ ಸಾಸಿವೆ ಮತ್ತು ರಾಜಗಿರಿ ನಾವು ಬೀಜಗಳು ಹಾಕಿರೋದಲ್ಲ, ಅದು ಮೊದಲನೇ ಸಾರಿ ಹಾಕಿದ್ದೆ. ಅವೇ ಪುನಃ ಬರ್ತವೆ, ಅದನ್ನು ಹಾಗೆ ಬಿಟ್ಟಿದ್ದೀವಿ. ಮತ್ತು ಈಗಲೇ ಟೊಮೆಟೊದಲ್ಲಿ ಹೀರೆನೂ ಸ್ವಲ್ಪ ಹಾಕಿದ್ದೀವಿ. ಹಾಗೆ ಇಲ್ಲಿ ಒಂದು ವಿಶೇಷ ಕುಂಬಳ ಇದೆ. ಇದು ಸ್ವಲ್ಪ ವೆರೈಟಿ ಬೇರೆ ಇದೆ. ಹಾಗೆ ಇಲ್ಲಿ ಹೋದರೆ ಸ್ವಲ್ಪ ಎಲ್ಲ ದೇಸಿ ಬೀಜಗಳನ್ನ ಹಾಕಿದಂಥ ಪ್ಲಾಟ್ ಇದೆ. ಇದು ಬಾಳೆ ಇದೆ. ಬಾಳೆಯಲ್ಲೇ ಕೆಲವೊಂದಿಷ್ಟು ದೇಸಿ ಬೀಜಗಳನ್ನು ಹಾಕಿದ್ದೀವಿ. ಇದು ಯಾವುದು ತರಕಾರಿ ಮಾಡಲಿಕ್ಕಲ್ಲಿದು ಮೊದಲನೇ ಸಾರಿ ಇದನ್ನು ಎಲ್ಲ ಬೀಜಗಳನ್ನು ಮಾಡಬೇಕಾಗಿದೆ. ಇದು ಗೋವಿನ ಜೋಳ ಇದೆ. ಇದರಲ್ಲಿ ಒಂದು 6 ದಂಟಿದೆ. ಈ 6 ದಂಟದಲ್ಲಿ 3 ಟೈಪ್ ವೆರೈಟಿ ಇದೆ, ಬೇರೆ ಬೇರೆ. ಆಮೇಲೆ ಇದು ಒಂದು ಮುಲ್ಲಂಗಿ ಇದೆ, ಕೆಂಪು ಮುಲ್ಲಂಗಿ ಇದು. ಹಾಗೆ ಇದು ಪಾಲಕ್ ಇದೆ, ದೇಸಿ ಪಾಲಕ್ಕು. ಹಾಗೆ ಇದು ಒಂದು ಸೊಪ್ಪು ಇದೆ. ಇದು ಮೋಸ್ಟ್ಲಿ ರಾಜಗಿರಿ ಥರನೇ ಇದೆ, ಆದರೆ ಇದು ಸ್ವಲ್ಪ ಡಿಫ್ರೆಂಟ್ ಇದೆ. ನೋಡಬೇಕದು ಯಾವ ರೀತಿ. ನಾವು ತರಕಾರಿ ಮಾಡಿಲ್ಲ. ಹಾಗೆ ಹೀರೆ ಇದೆ. ಇದು ದೇಸಿ ಇದೆ. ಇದು ಬೀಜಕ್ಕಾಗಿಯೇ ಕಾಯ್ತಾ ಇರೋದು. ಇದೇ ಮುಲ್ಲಂಗಿ, ಕೆಂಪು ಮುಲ್ಲಂಗಿ ಇದು. ಆಮೇಲೆ ಇದು ದಪ್ಪು ಗೋಳಿ ಪಲ್ಯ ಅಂತ. ಇದು ಒಂದು ವಿಶೇಷ ಇದೆ. ಇದು ಬೀಜ ಸಲುವಾಗಿಯೇ ಬಿಟ್ಟಿದ್ದೀವಿ. ಹಾಗೆ ಇದು ಕೆಂಪು ದಂಟು ಸೊಪ್ಪು ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ಬೀಜದಾನೇ ಮಾಡ್ತೀವಿ. ಹಾಗೆ ಇಲ್ಲಿ ಬೀಟ್ರೂಟ್ ಇದೆ, ಸೌತೆ ಇದೆ. ಇದು ಸ್ವಲ್ಪ ಡಿಫ್ರೆಂಟ್ ಇದೆ ಸೌತೆ. ನೋಡಬೇಕು ಯಾವ ರೀತಿ ಕಾಯಿ ಆಗುತ್ತೆ. ಈಗ ಹೂ ಬಿಡ್ತಾ ಇದೆ. ಮತ್ತು ಇದು ಒಂದು ವಿಶೇಷ ಸೊಪ್ಪು ಇದೆ. ಇದು ಮೊದಲನೇ ಸಾರಿ ಹಾಕಿದ್ದೀವಿ. ಇದು ಯಾವ ರೀತಿ ಆಗುತ್ತೆ ಅಂತ ಗೊತ್ತಿಲ್ಲ, ನೋಡಬೇಕು. ಇದನ್ನು ತುಂಬ ಚೆನ್ನಾಗಿ ಬಂದಿದೆ, ನೋಡ್ಲಿಕ್ಕೆ ತುಂಬ ಸುಂದರ ಇದೆ. ಹಾಗೆ ಇಲ್ಲಿ ಸ್ವಲ್ಪ ದಂಡಿಗೆ ಹೀರೆ ಇದೆ.
ಹೀರಿ ಇದು ದೇಶಿ ಇದೆ. ಹಾಗೆ ಇದು ಈರುಳ್ಳಿ ಇದೆ. ಇದು ದೇಶಿ ಅಲ್ಲ, ಮಾರ್ಕೆಟ್ದಿಂದ ತರುಗಳನ್ನು ತಂದು ಹಾಕಿದ್ದು. ಹಾಗೆ ಇದು ಗೋವಿನ ಜೋಳ ತುಂಬ ಚೆನ್ನಾಗಿ ಬಂದಿದೆ. ಕೆಲವೊಂದು ತರಕಾರಿಗಳು ಹೆಸರುಗಳು ನಮಗೆ ಇನ್ನೂ ಸ್ಪಷ್ಟ ಗೊತ್ತಿಲ್ಲ. ಇದು ಪಾಲಕ್ ಇದೆ, ಇದು ಮೂಲಂಗಿನೇ ಇದೆ ಇಲ್ಲಿಯೂ. ಆಮೇಲೆ ಇದು ಗಜ್ಜರಿ ಇದೆ, ಗಜ್ಜರಿ. ಹಾಗೆ ಇದು ಎಲ್ಲ ಬಾಳೆ ಗಿಡ. ನಮ್ಮ ತೋಟದಲ್ಲಿ ಗೋಕೃಪಾಮೃತ ಬಿಟ್ಟರೆ ಏನೂ ಹಾಕಲ್ಲ. ಇದಕ್ಕೆ ವಾರದಲ್ಲಿ 2 ಸ್ಪ್ರೇ ಕೊಡ್ತೀನಿ ತರಕಾರಿಗಳಿಗೆ. ಮತ್ತು ನೀರು ಜೊತೆಗೆ ಪ್ರತಿ ವಾರಕ್ಕೊಂದು ಸಾರಿ ನೀರಿಗೆ ಗೋಕೃಪಾಮೃತನ ಬಿಡ್ತೀವಿ. ಇದು ಕೊತ್ತಂಬರಿ ಇದೆ, ಇದು ಮೆಂತ್ಯ ಇದೆ. ಇದೆಲ್ಲ ಬೀಜ ಸಲುವಾಗಿನೇ ಬಿಟ್ಟಿವಿ. ಇದು ಹೀರೆ ಇದೆ, ಇದು ದೇಶಿನೇ ಇದೆ. ಆಮೇಲೆ ಅದು ಬಿಟ್ಟರೆ ಇಲ್ಲಿ ಒಂದಿಷ್ಟು ಇದೊಂದು ತರಕಾರಿ ಇದೆ. ಈ ತರಕಾರಿ ಹೆಸರು ನಮಗೆ ಗೊತ್ತಿಲ್ಲ, ಆದರೆ ನೋಡೇನಿದ್ದೇನೆ. ಕನೇರಿ ಮಠದಲ್ಲಿ ಇದನ್ನು ಹಾಕಿದ್ರು. ಈಗ ಇದು ಕಾಯಿ ಆಗ್ತಾಯಿದೆ, ತುಂಬ ಚೆನ್ನಾಗಿದೆ. ಆಮೇಲೆ ಇದು ಒಂದು ಬೀನ್ಸ್ ಇದೆ, ಅಲಸಂದೆ ಥರನೇ ಉದ್ದ ಆಗುತ್ತೆ. ಅಂದರೆ 1.5-2 ಫುಟ್ ಉದ್ದ ಆಗುತ್ತೆ ಕಾಯಿ. ಇದು ಭಾಳ ದೇಸಿ ಇದೆ. ಇಲ್ಲಿ ಸ್ವಲ್ಪ ಮತ್ತು ಮೆಣಸು ಮತ್ತು ಫ್ಲವರು ಮತ್ತು ಕ್ಯಾಬೇಜ್ ಇದೆ. ಇದು ಬಿಟ್ಟರೆ ಏಲಕ್ಕಿ ಬಾಳೆ ಇದೆ. ಇದು ಒಂದು ಪೇರೋ ಇದೆ. ಹಾಗೆ ಇದು ಮಾವಿನ ಮರ ಇದೆ, ಈಗ ಕಾಯಿ ಬಿಡ್ತಾ ಇದೆ. ಇಲ್ಲಿ ಒಂದು ಆ್ಯಪಲ್ ಇದೆ, ಅದು ಇನ್ನೂ ಕಾಯಿ ಬಿಡ್ತಾ ಇಲ್ಲ. ಚೆನ್ನಾಗಿ ಇಲ್ಲಿ ಒಂದಿಷ್ಟು ದೇಸಿ ತರಕಾರಿ ಬೀಜ ಹಾಕಿದೆ. ಅದರಲ್ಲಿ ಕ್ಯಾಬೇಜ್ ಇದೆ, ಒಂದು ಫ್ಲವರ್ ಇದೆ ಮತ್ತು ಚೆಂಡು ಹೂ ಇದೆ. ಹಾಗೆ ಟೊಮೆಟೊನೂ ಕೂಡ ಇದೆ. ಆಮೇಲೆ ಇಲ್ಲಿ ಒಂದು ಕೆಂಪು ಕ್ಯಾಬೇಜ್ ಇದೆ ಮತ್ತು ಗ್ರೀನ್ ಫ್ಲವರ್, ಹಸಿರು ಫ್ಲವರ್ ಇದೆ. ಅಂದರೆ ಅದು ಸ್ವಲ್ಪ ಡಿಫ್ರೆಂಟ್ ಇದೆ. ಹಾಗೆ ಇದರಲ್ಲಿ ಒಂದಿಷ್ಟು ಸೊಪ್ಪುಗಳಿವೆ. ಹಾಗೆ ಇಷ್ಟು ಇದೆ. ಇಲ್ಲಿ ಒಂದಿಷ್ಟು ಹೂವಿನ ಸಸಿಗಳಿದ್ದಾವೆ. ಇದು ಬಿಟ್ಟರೆ ಲಕ್ಷ್ಮಣ ಫಲದ್ದು ಮರ, ಈಗ ಸಣ್ಣ ಹೂ ಬಿಡ್ತಾಯಿದೆ. ನಮ್ಮ ನೀರಿನ ವ್ಯವಸ್ಥೆ ಸಲುವಾಗಿ ಇದು ಬೋರ್ವೆಲ್ ಇದೆ. ಇಲ್ಲಿ 160 ಫೂಟು ಬೋರು ನೀರು ಇದಾಗತ್ತೆ. ಆಮೇಲೆ ಇದೆ ಬದನೆ ಇದೆ. ಇದು ಒಂದು ಸಾರಿ ಸಂಪೂರ್ಣ ತೋರಿಸ್ತೀನಿ. ಇಲ್ಲಿ ಒಂದು ಹಲಸಿನ ಮರ ಇದೆ, ಅದು ಇನ್ನೂ ಕಾಯಿ ಬಿಡ್ತಾ ಇಲ್ಲ, ದೇಸಿ ಇದೆ. ಅದು ಸ್ವಲ್ಪ ಸಮಯ ತಗೋಬೋದು ಕಾಯಿ ಬಿಡಲಿಕ್ಕೆ. ಹಾಗೆ ಇಲ್ಲಿ ಮತ್ತೊಂದು ಸಣ್ಣದು ಆ್ಯಪಲ್ ಇದೆ ಸಸಿ. ಇದು ಇನ್ನೂ ಸಣ್ಣದಿದೆ, ಆನ್ಲೈನ್ದಲ್ಲಿ ತರಿಸಿದ್ದು. ಈಗ ಕುಡಿ ಬಿಡ್ತಾ ಇದೆ. ಇಷ್ಟಿದೆ. ಸುಮಾರು ಒಂದು 30-35 ವೆರೈಟಿಯಲ್ಲಿ ತರಕಾರಿ ಇದೆ. ಇಲ್ಲಿ ಒಂದಿಷ್ಟು ಮತ್ತು ಇದು ರೋಸ್ ಇದೆ, ಗುಲಾಬಿ ಹೂ ಬಿಡ್ತಾ ಇದೆ, ಚೆನ್ನಾಗಿ ಹೂ ಬಿಟ್ಟಿದೆ. ಇದು ಕಾಡ ಬಸಳೆ, ಇದು ಒಂದು ಸಂತ್ರೆ ಇದೆ. ಹಾಗೆ ಇದು ಡ್ರ್ಯಾಗನ್ ಫ್ರೂಟ್ಸು, ಇದು ಮಾವು ಇದೆ. ಇಲ್ಲಿ ಒಂದು ಇದೆ, ಇದ್ರ ಹೆಸರು ಗೊತ್ತಿಲ್ಲ. ಆಮೇಲೆ ಇದು ಪೇರೋ ಇದೆ. ಪೇರೋದಲ್ಲಿ ಒಂದು ಇದು ಇದೆ, ಅದು ಶಂಖಪುಷ್ಪ ಇದೆ ಮತ್ತು
ಜ್ಯೇಷ್ಠಮದ ಇದೆ. ಜ್ಯೇಷ್ಠಮದ ಸಣ್ಣ ಬಳ್ಳಿ ಇದೆ ಇದು. ಅದು ಪೇರೋ ಗಿಡಕ್ಕೆ ಸುತ್ತ ಹಾಕಿದೆ. ಆಮೇಲೆ ಇನ್ನೊಂದು ಈ ಎಲ್ಲೂ ಕಟ್ಟಾದರೆ ಎಲ್ಲೂ ಜೋಡಣೆ ಮಾಡುವಂಥದ್ದೊಂದು, ಅದು ಹಡಿಜೋಡು ಅಂತ ಸಂಸ್ಕೃತ ಪದದಲ್ಲಿ ಅದಕ್ಕೆ ಹಡಿಜೋಡು ಅಂತಾರೋ, ಅದು ಇದೆ. ಆಮೇಲೆ ಹಾಗೆ ಇಲ್ಲಿ ಬಂದರೆ ಇದು ಕಾಡು ಬಸಳೆನ ಇದೆ. ಅದೇ ರೀತಿ ಇದು ಒಂದು ಹೂವಿನ ಮರ ಇದೆ, ಅದರ ಹೆಸರು ಗೊತ್ತಿಲ್ಲ. ಹಾಗೆ ಇದು ಬಿಟ್ಟರೆ ರುದ್ರಾಕ್ಷಿ ಮರ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಇದು ಅಶ್ವಗಂಧ ಇದೆ. ಆಮೇಲೆ ಇದು ತುಳಸಿ ಇದೆ. ಇದು ಔಡಲ ಇದೆ, ನೀವೆಲ್ಲ ನೋಡಿದಿರಿ. ಇದು ಒಂದು ಲಿಂಬು ಇದೆ. ಹಾಗೆ ಇದು ಒಂದು ರೋಸು. ಇದೊಂದು ಹೂವಿನ ಸಸಿ ಇದೆ. ಇದು ಕರಿಬೇವು. ಮತ್ತು ಇದು ಒಂದು ಚಿಕ್ಕ ಮರ, ಕಾಯಿ ಬಿಡ್ತಾ ಇದೆ ಅದು. ಇಷ್ಟು ಇದೆ. ನಮಸ್ಕಾರ.